ನಿಂದ ಅಸ್ಸಾಂ ಚುನಾವಣೆ ಗೆಲ್ತಾರಾ? ಡಿಸಿಎಂ ಡಿಕೆಶಿ ಅಸ್ಸಾಂ ಎಲೆಕ್ಷನ್ ಗೆಲ್ಲಲು ಡಿಕೆಶಿಗೆ ಐಡಿಯಾ ಕೊಟ್ಟಿರೋ ಎಐ ನಿಂದ ಅಸ್ಸಾಂ ಚುನಾವಣೆ ಗೆಲ್ತಾರಾ ಡಿಸಿಎಂ ಡಿಕೆ? ಅಸ್ಸಾಂ ಎಲೆಕ್ಷನ್ ಗೆಲ್ಲಲು ಡಿಕೆಶಿಗೆ ಐಡಿಯಾ ಕೊಟ್ಟಿರೋ ಎಐ ಐಡಿಯಾ ಕೊಟ್ಟ ಬಗ್ಗೆ ಹೇಳಿಕೊಂಡಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅಸ್ಸಾಂಗೆ ಚುನಾವಣೆ ಗೆಲ್ಲಲು ಹೇಗೆ ಅಂತ ಎಐಗೆ ಪ್ರಶ್ನೆ ಕೇಳಿದೆ. ಕರ್ನಾಟಕ ಮಾದರಿ ಅನುಸರಿಸಿ ಅಂತೂ ಎಐ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೊಂಡಿರುವಂತದ್ದು. ಪರಿಷತ್ನಲ್ಲಿ ಈ ಬಗ್ಗೆ ಹೇಳಿಕೊಂಡಂತಹ ಡಿಕೆಶಿ ರಾಜ್ಯದಲ್ಲಿ ಆಡಳಿತ ಸುಧಾರಣೆಗೆ ಎಐ ಬಳಕೆಯ ಬಗ್ಗೆ ಭಾರತಿ ಶೆಟ್ಟಿ ಪ್ರಶ್ನೆ ಮಾಡಿದ್ರು. ಎಐ ಬಳಕೆಗೆ ತೀರ್ಮಾನಿಸುವ ಮುನ್ನ ಸಂಶೋಧನೆ ಆಗಬೇಕು ಅಂದ್ರು ಡಿಕೆ. ಎಐನಲ್ಲಿ ಹೊಸದಾಗಿ ಏನನ್ನು ಸೃಷ್ಟಿ ಮಾಡಲು ಆಗೋದಿಲ್ಲ, ನೀವು ಅದರಲ್ಲಿ ಏನ್ ಹಾಕ್ತಿರೋ ಅದೇ ಹೊರಗೆ ಬರುತ್ತೆ, ಈ ವಿಚಾರವಾಗಿ ತೀರ್ಮಾನ ಮಾಡೋದು ಕಷ್ಟ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಇದೇ ವೇಳೆ ಅಸ್ಸಾಂ ಚುನಾವಣೆ ಬಗ್ಗೆ ಎಐ ಪ್ರಶ್ನಿಸಿದ್ದನ್ನ ಪ್ರಸ್ತಾಪಿಸಿದ್ರು ಡಿಕೆ ಶಿವಕುಮಾರ್. ಎಐನಿಂದ ಅಸ್ಸಾಂ ಚುನಾವಣೆ ಗೆಲ್ಲಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ರಂತೆ ಡಿಕೆಶಿ. ಅಸ್ಸಾಂ ಎಲೆಕ್ಷನ್ ಗೆಲ್ಲೋದು ಹೇಗೆ ಅನ್ನೋದಕ್ಕೆ ಎಐ ಐಡಿಯಾ ಕೊಟ್ರಂತೆ. ಎಐಗೆ ಐಡಿಯಾ ಹೊಳಿತು. ಆ ಎಐ ಐಡಿಯಾದಿಂದ ಈ ಮಾತುಗಳನ್ನ ಆಡಿದ್ದಾರೆ. ಅಸ್ಸಾಂ ಚುನಾವಣೆ ಗೆಲ್ಲೋದು ಹೇಗೆ ಅಂತ ನಾನು ಎಐಗೆ ಪ್ರಶ್ನೆ ಕೇಳಿದೆ, ಕರ್ನಾಟಕ ಮಾದರಿಯನ್ನೇ ಅನುಸರಿಸಿ ಅಂತ ಹೇಳ್ತು ಎಐ ಅನ್ನುವಂಥದ್ದು ಡಿಕೆಶಿ ಅವರ ಮಾತುಗಳು. ಪರಿಷತ್ನಲ್ಲಿ ಈ ಬಗ್ಗೆ ಹೇಳಿಕೊಂಡ್ರು ಡಿಕೆ ಶಿವಕುಮಾರ್. ರಾಜ್ಯದ ಆಡಳಿತದ ಸುಧಾರಣೆಗೆ ಎಐ ಬಗ್ಗೆ ಭಾರತಿ ಶೆಟ್ಟಿ ಪ್ರಶ್ನೆ ಮಾಡಿದ್ರು. ಎಐ ಬಳಕೆಗೆ ತೀರ್ಮಾನಿಸುವ ಮುನ್ನ ಸಂಶೋಧನೆ ಆಗಬೇಕು ಅಂದ್ರು ಡಿಕೆ ಶಿವಕುಮಾರ್. ಎಐನಲ್ಲೇ ಹೊಸದಾಗೇನು ಮಾಡೋಕ್ಕಾಗಲ್ಲ, ನೀವು ಅದರಲ್ಲಿ ಏನು ಹಾಕ್ತಿರೋ ನಿಮ್ಗೆ ಅದೇ ಹೊರಗೆ ಬರುತ್ತೆ, ವಿಚಾರವಾಗಿ ತೀರ್ಮಾನ ಮಾಡೋದು ಕಷ್ಟ ಅಂತ ಹೇಳಿರುವಂಥದ್ದು ಡಿಕೆಶಿ. ಇದೇ ವೇಳೆ ಅಸ್ಸಾಂ ಚುನಾವಣೆಯ ಬಗ್ಗೆ ಎಐಗೆ ಪ್ರಶ್ನಿಸಿದ್ದನ್ನ ಕೂಡ ಡಿಕೆಶಿ ಪ್ರಸ್ತಾಪ ಮಾಡಿದ್ರು. ಮುಂದಕ್ಕೆ ಹೇಳ್ತೀನಲ್ಲ, ಇದು ಇಡೀ ಪ್ರಪಂಚದಲ್ಲಿ ಎಷ್ಟು ಜಾಬ್ ಕಳ್ಕೊಳ್ತೀವಿ, ಎಷ್ಟು ಅನುಕೂಲ ಆಗ್ತದೆ, ಇದು ಬೆಟರ್ ಏನಾಗ್ತದೆ, ಅದೆಲ್ಲ ಕೂಡ ನಡೀತಾ ಇದೆ. ಡೆಫಿನೆಟ್ಲಿ ನಾವು ಅದಕ್ಕೆ ಮುಂದಕ್ಕೆ ಹೋಗಿದ್ದೀವಿ, ಎಐಗೆ ಈಗಾಗಲೇ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಇಂಥ ಕೇಸ್ಗಳಲ್ಲಿ ಕೆಲವು ಆಸ್ತಿಗಳು ತೀರ್ಮಾನ ಮಾಡ್ಬೇಕಾರೆ, ಕೆಲವು ಯಾವ್ದಾದ್ರು ಮಾಡ್ಬೇಕಾರೆ ಯು ಕಾಂಟ್ ಕಮ್ ಅಂಟಿಲ್ ಯು ಇನ್ಪುಟ್ ಸಮ್ಮೇನಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಯಾವ ಇದ್ರಲ್ಲೂ ಕೂಡ ರಿಸಲ್ಟ್ ಬರಲ್ಲ. ಈಗ ನಾನು ಇದಕ್ಕೆ ಯಾವುದೋ ಎಲೆಕ್ಷನ್ ವಿಚಾರಕ್ಕೆ ಹೋಗಿದ್ದೆ, ನಾನು ಅಸ್ಸಾಂಗೆ ಹೌ ಟು ವಿನ್ ಅಸ್ಸಾಂ ಎಲೆಕ್ಷನ್ ಅಂತ ಆಗ್ತದೆ. ಅವ್ರದ್ದೇ ಆದಂತ ಒಂದು ರಿಪೋರ್ಟ್ ಬಂತು, ಅದ್ರ ಮೇಲೆ ನಾವು ಎಲೆಕ್ಷನ್ ಮಾಡಕ್ ಆಗ್ತದ? ಇಟ್ ಇಸ್ ನಾಟ್ ಪಾಸಿಬಲ್. ಇಲ್ಲ ಸಭಾಪತಿಗಳ ಒಂದೇ ನಿಮಿಷ ಸಭಾ ಉಪಮುಖ್ಯಮಂತ್ರಿ ಬೇರೆ ಇದೆ ಬಿಡಿ. ಎಲೆಕ್ಷನ್ ಗೆಲ್ಲಕ್ಕೆ ನೀವಲ್ಲಿ ಹಾಕಿ ಅಲ್ಲ ಎಲೆಕ್ಷನ್ ಹೋಗೋಣ, ನಾವು ನೀವು ಇಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಹೋಗೋಣ. ವಿ ಬೋತ್ ವಿಲ್ ಸಿಟ್ ಹಿಯರ್. ಇಲ್ಲೇ ಬನ್ನಿ, ಫೋನ್ ಇಲ್ಲೇ ಉಪಯೋಗಿಸಂಗಿಲ್ಲ. ನೀವು ಅಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಕೂತ್ಕೊಳ್ಳೋಣ. ನೀವೇನ್ ಹೇಳ್ತಾರೆ ಗೊತ್ತಾ, ಯು ಗೋ ಟು ಕರ್ನಾಟಕ ಮಾಡಲ್ ಯು ವಿಲ್ ವಿನ್ ಅಸ್ಸಾಂ ಎಲೆಕ್ಷನ್ ಅಂತಾರೆ. ಹಂಗೆ ಮಾಡೋಕ್ಕಾಗ್ತದೆ? ಮುಂದಕ್ಕೆ ಹೇಳ್ತೀನಲ್ಲ, ಇದು ಇಡೀ ಪ್ರಪಂಚದಲ್ಲಿ ಎಷ್ಟು ಜಾಬ್ ಕಳ್ಕೊಳ್ತೀವಿ, ಎಷ್ಟು ಅನುಕೂಲ ಆಗ್ತದೆ, ಇದು ಬೆಟರ್ ಏನಾಗ್ತದೆ, ಅದೆಲ್ಲ ಕೂಡ ನಡೀತಾ ಇದೆ. ಡೆಫಿನೆಟ್ಲಿ ನಾವು ಅದಕ್ಕೆ ಮುಂದಕ್ಕೆ ಹೋಗಿದ್ದೀವಿ, ಎಐಗೆ ಈಗಾಗಲೇ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಇಂಥ ಕೇಸ್ಗಳಲ್ಲಿ ಕೆಲವು ಆಸ್ತಿಗಳು ತೀರ್ಮಾನ ಮಾಡ್ಬೇಕಾರೆ, ಕೆಲವು ಯಾವ್ದಾದ್ರು ಮಾಡ್ಬೇಕಾರೆ ಯು ಕಾಂಟ್ ಕಮ್ ಅಂಟಿಲ್ ಯು ಇನ್ಪುಟ್ ಸಮ್ಮೇನಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಯಾವ ಇದ್ರಲ್ಲೂ ಕೂಡ ರಿಸಲ್ಟ್ ಬರಲ್ಲ. ಈಗ ನಾನು ಇದಕ್ಕೆ ಯಾವುದೋ ಎಲೆಕ್ಷನ್ ವಿಚಾರಕ್ಕೆ ಹೋಗಿದ್ದೆ, ನಾನು ಅಸ್ಸಾಂಗೆ ಹೌ ಟು ವಿನ್ ಅಸ್ಸಾಂ ಎಲೆಕ್ಷನ್ ಅಂತ ಆಗ್ತದೆ. ಅವ್ರದ್ದೇ ಆದಂತ ಒಂದು ರಿಪೋರ್ಟ್ ಬಂತು, ಅದ್ರ ಮೇಲೆ ನಾವು ಎಲೆಕ್ಷನ್ ಮಾಡಕ್ ಆಗ್ತದ? ಇಟ್ ಇಸ್ ನಾಟ್ ಪಾಸಿಬಲ್. ಇಲ್ಲ ಸಭಾಪತಿಗಳ ಒಂದೇ ನಿಮಿಷ ಸಭಾ ಉಪಮುಖ್ಯಮಂತ್ರಿ ಬೇರೆ ಇದೆ ಬಿಡಿ. ಎಲೆಕ್ಷನ್ ಗೆಲ್ಲಕ್ಕೆ ನೀವಲ್ಲಿ ಹಾಕಿ ಅಲ್ಲ ಎಲೆಕ್ಷನ್ ಹೊರಗಡೆ ಹೋಗೋಣ, ನಾವು ನೀವು ಇಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಹೋಗೋಣ. ವಿ ಬೋತ್ ವಿಲ್ ಸಿಟ್ ಹಿಯರ್. ಇಲ್ಲೇ ಬನ್ನಿ, ಫೋನ್ ಇಲ್ಲೇ ಉಪಯೋಗಿಸಂಗಿಲ್ಲ. ನೀವು ಅಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಕೂತ್ಕೊಳ್ಳೋಣ. ನೀವೇನು